ಇಂದಿನಿಂದ ರಂಗೇರುತ್ತೆ ಮುಂಗಾರು ಅಧಿವೇಶನ. ಯಾಕಂತಂದ್ರೆ ಉಭಯ ಸದನಗಳಲ್ಲಿ ಆಡಳಿತ ಮತ್ತು ವಿಪಕ್ಷ ಹೋರಾಟ ಮಾಡೋದಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಅಸಲಿ ಅಧಿವೇಶನ ಇಂದಿನಿಂದ ಆರಂಭ ಆಗುತ್ತೆ. ಉಭಯ ಸದನಗಳಲ್ಲಿಯೂ ಕೂಡ ಆಡಳಿತ ಮತ್ತು ವಿಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸುವುದಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ. ಸಚಿವ ನಾಗೇಂದ್ರ ವಿರುದ್ಧ ಇವತ್ತು ಮೈತ್ರಿ ಧರಣಿ ಕೂತ್ಕೊಳ್ಳುವಂತ ಸಾಧ್ಯತೆ ಇದೆ. ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ಶಾಸಕರ ಕದನ ಅಂತೂ ಕಾವೇರುತ್ತೆ. ಇವತ್ತಿನಿಂದ ಅಸಲಿ ಫೈಟ್ ಇದೆ. ಹೇಗಿರಬಹುದು ವಾಕ್ಸಮರಗಳು ಅಂತ ಒಂದೊಂದೇ ಬಾಣವನ್ನ ಬಿಡುವುದಕ್ಕೆ ಬಿಜೆಪಿ ರೆಡಿಯಾಗಿದೆ. ದೋಸ್ತಿ ಪಡೆಗಳು ಸಿದ್ಧವಾಗಿಬಿಟ್ಟಿದ್ದಾರೆ. ಸಾಕಷ್ಟು ಸಾಲು ಸಾಲು ಅಸ್ತ್ರಗಳನ್ನು ಈಗಾಗಲೇ ಸ್ವತಃ ಸ್ವಯಂಕೃತವಾಗಿ ಕಾಂಗ್ರೆಸ್ಸೇ ಕೊಟ್ಟಿದೆ. ಅವೆಲ್ಲವನ್ನ ಮುಂದಿಡುವಂತ ಹೊತ್ತಿವತ್ತು. ಬಿಡದಿಯ ಒಂದಿಷ್ಟು ವಿಚಾರಗಳಿದೆ. ಕೆಪಿಎಸ್ಸಿ ಪರೀಕ್ಷೆಯ ಅಕ್ರಮಗಳಿದೆ. ಪಶುವೈದ್ಯಾಧಿಕಾರಿಗಳ ಪರೀಕ್ಷೆಯಲ್ಲಾಗಿರುವಂಥ ಇವರ ಎಡವಟ್ಟುಗಳು. ರಾಜ್ಯದಲ್ಲಿ ಬರದ ವಾತಾವರಣ ಇದೆ. ವರದಿ ಎಲ್ಲಿವರೆಗೂ ಬಂತು? ಅಧ್ಯಯನ ಏನು ಹೇಳುತ್ತೆ? ಪರಿಹಾರ ಹೇಗೆ ತರ್ತಾರೆ? ಕಾವೇರಿ ವಿಚಾರದಲ್ಲಿ ಸಂಕಷ್ಟದ ಸೂತ್ರ ಬೇಕು. ನಂತರದಲ್ಲಿ ನೀರು ಬಿಡಲೇಬಾರ್ದನ್ನೋ ಆಗ್ರಹ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತಿನ ಸದನ ಹೇಗೆ ಸಾಗುತ್ತೆ? ಬಿಜೆಪಿ ಅಂದ್ರೆ ದೋಸ್ತಿ ಪಡೆಯ ಬಳಿ ಇರುವಂತಹ ಪ್ರಮುಖ ಅಸ್ತ್ರಗಳು ಯಾವುದು? ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ರೆಡಿ ಆಗಿದೆ ಅಂತ? ಅಖಿಲೇಶ್, ಮಳೆಗಾಲದ ಅಧಿವೇಶನ 3ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇದಾಗಲೇ 2 ದಿನ ಅಧಿವೇಶನ ಮುಕ್ತಾಯಗೊಂಡಿದೆ. ಪ್ರಮುಖವಾಗಿ 2 ದಿನ ಅಧಿವೇಶನದಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಕೊಡಲಾಗಿತ್ತು. ಆದ್ರೆ ಇವತ್ತಿಂದ ಏನು ಅಸಲಿ ಅಧಿವೇಶನದ ರಣಕದನ ಶುರುವಾಗಲಿದೆ. ಆಡಳಿತ ಪಕ್ಷಗಳ ವಿರುದ್ಧ ಏನು ಮೈತ್ರಿ ಪಕ್ಷದ ನಾಯಕರು ಮುಗ್ಗಿ ಬೀಳುವಂತ ಸಾಧ್ಯತೆ ಇದೆ. ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟಿ ಹಿಡಿದು ಇವತ್ತು ಅಧಿವೇಶನದಲ್ಲಿ ಜೋರು ಜಟಾಪಟಿಗೆ ಕಾರಣ ಆಗುವಂತ ಒಂದು ಸಾಧ್ಯತೆ ಇದೆ. ಇದರ ಜೊತೆಗೆ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂತಹ ನಿಲುವಿನ ಬಗ್ಗೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗ್ಗಿ ಬೀಳುವಂತ ಸಾಧ್ಯತೆಯೂ ಇದೆ. ಇದರ ನಡುವೆ ಏನು ರಾಜ್ಯದಲ್ಲಿ ಕೆಲವೊಂದಷ್ಟು ಏನು ಕೆಪಿಎಸ್ಸಿ ಪರೀಕ್ಷೆ ಅಕ್ರಮಗಳಾಗಿರ್ಬೋದು, ಪಶುಸಂಗೋಪನಾ ಪರೀಕ್ಷೆ ನೇಮಕಾತಿ ವಿಚಾರ ಆಗಿರ್ಬೋದು, ಜೊತೆಗೆ ಇತ್ತೀಚೆಗೆ ಚಾಮರಾಜನಗರದಲ್ಲಿ ಏನು ಅನ್ನೂರು ಸುಟೋಟ್ ಪ್ರಕರಣ ಆಗಿರ್ಬೋದು, ಇದೆಲ್ಲವೂ ಕೂಡ ಸರ್ಕಾರದ ವಿರುದ್ಧ ಮುಗ್ಗಿ ಬೀಳೋದಕ್ಕೆ ವಿಪಕ್ಷಗಳು ತಯಾರಿನ ಮಾಡ್ಕೊಂಡಿದ್ದಾವೆ. ಆದ್ರೆ ಇದಕ್ಕೆ ಸೇಮ್ ಟೈಮ್ ಸರ್ಕಾರ ಕೂಡ ಇವರ ಒಂದು ವಿಪಕ್ಷಗಳ ಟೀಕೆ ಮತ್ತು ಟಿಪ್ಪಣಿಗೆ ಟ್ಯಾಕಲ್ ಕೊಡುವಂತ ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರದೇ ಆದಂತ ಒಂದು ನಿಲುವನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಇವತ್ತಿಂದ ಏನು ವಿಪಕ್ಷಗಳ ಮತ್ತು ಆಡಳಿತ ನಾಯಕರ ನಡುವೆ ಜೋರು ಜಟಾಪಟಿಗೆ ವಿಧಾನಸೌಧದ ಅಧಿವೇಶನ ಸಾಕ್ಷಿಯಾಗಲಿದೆ. ಇವತ್ತಿಂದ ಏನು 1 ವಾರಗಳ ಕಾಲ ಇವತ್ತಿನಿಂದ ಶುಕ್ರವಾರವರೆಗೂ ಕಂಟಿನ್ಯೂಟಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ವಿಚಾರಗಳು ಪ್ರತಿಪಕ್ಷಗಳು ಧ್ವನಿ ಎತ್ತಿದ್ರೆ, ಇತ್ತ ಸರ್ಕಾರ ಕೂಡ ಏನು ಪ್ರತಿಪಕ್ಷಗಳಲ್ಲಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಹಗರಣಗಳ ಬಗ್ಗೆ ಬೆಳಕಿಗೆ ತರುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದಾಗಲೇ ಸಚಿವರಿಗೆ ಮತ್ತು ಶಾಸಕರಿಗೆ ಒಂದಷ್ಟು ಸೂತ್ರವನ್ನ ಹೇಳ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನಿಂದ ಏನು ರಣರಂಗದ ಅಧಿವೇಶನ, ಇವತ್ತಿನ ಅಸಲಿ ಆಟ ಶುರುವಾಗುತ್ತೆ. ಆದ್ರೆ ಅಭಿಷೇಕ್, ಈಗ ವಿಪಕ್ಷದ ಅಸ್ತ್ರಗಳು ಒಂದು ಕಡೆ ಆದ್ರೆ ರಾಜ್ಯ ಸರ್ಕಾರ ಯಾವ್ಯಾವ ಬಿಲ್ಗಳ ಜೊತೆ ಈ ಬಾರಿ ಬರಬಹುದು? ಕಾಂಗ್ರೆಸ್ ಯಾವ್ಯಾವ ಚಿಂತನೆಯಲ್ಲಿದೆ ಅಂತ? ಪ್ರಮುಖವಾಗಿ ಏನು ಇತ್ತೀಚೆಗೆ ಏನು ಸಚಿವ ಸಂಪುಟದಲ್ಲಿ ಚರ್ಚೆಗೆ ಆಗಿರ್ತಕ್ಕಂತ ಏನು ಸಾರ್ವಜನಿಕ ಪ್ರದೇಶದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅದಕ್ಕೆ ಪೂರ್ವ ಬೇಕಾಗುತ್ತೆ. ಆ ಒಂದು ವಿಚಾರವಾಗಿ ಆ ಒಂದು ಬಿಲ್ಲು ಕೂಡ ಏನು ಪ್ರಮುಖವಾಗಿ ಮಂಡನೆ ಆಗುವಂತ ಸಾಧ್ಯತೆ ಆಗುತ್ತೆ. ಜೊತೆಗೆ ಇಲಾಖಾವಾರು ಇದಾಗಲೇ ಸಚಿವರು ಒಂದು ಸುತ್ತಿನ ಒಂದು ಸಭೆ ನಡೆಸಿದ್ದಾರೆ. ಆದ್ರೆ ನೂತನ ಸಚಿವರಾಗಿರ್ತಕ್ಕ ಹಿನ್ನೆಲೆಯಲ್ಲಿ ಈಗ ಪ್ರಮುಖವಾಗಿ ಮೈನ್ ಬಿಲ್ ಯಾವ್ದಿರುತ್ತೆ ಆ ಒಂದು ಮೈನ್ ಬಿಲ್ ಮಾತ್ರ ಡಿ ಕೆ ಶಿವಕುಮಾರ್ ಪಾಸ್ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ. ಆದ್ರೆ ಈ ಒಂದು ಬಿಲ್ಗೆ ವಿಪಕ್ಷಗಳು ಯಾವ ರೀತಿ ಉತ್ತರ ಕೊಡುತ್ತೆ, ಯಾವ ರೀತಿ ಪ್ರಶ್ನೋತ್ತರ ಕಲಾಪದಲ್ಲಿ ಯಾವ ರೀತಿ ಸರ್ಕಾರವನ್ನ ಟೀಕೆ ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂತದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ಎಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.